ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು 24 ನವಂಬರ್ KE ವರ್ಸಸ್ ಸ್ಟೂಡೆಂಟ್ ಕೇಸ್ ಇವತ್ತು ಹೈಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು. ಅದರ ಬಗ್ಗೆ ಏನೇನಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಶಾರ್ಟಾಗಿ. ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ನನ್ನ ಪರ್ಸನಲ್ ಒಪಿನಿಯನನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡೋದಿಲ್ಲ. ಯಾವುದ್ಯಾವ್ದು ಏನು ಕೋರ್ಟಲ್ಲಿ ಆಗಿತ್ತು ಅದನ್ನು ನೋಡಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದನ್ನು ಏನು ಚೇಂಜ್ ಮಾಡಲಾರ್ದೆ ಡೈರೆಕ್ಟಾಗಿ ನಿಮ್ಮ ಮುಂದೆ ಅರ್ಥ ಆಗುವ ಸಂಕ್ಷಿಪ್ತ ರೀತಿಯಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಸೊ ಫಸ್ಟ್ ಇವತ್ತು ಮೇನ್ಲಿ ಆನರೇಬಲ್ ಜಡ್ಜು ಪೆಟಿಷನರ್ಗಳ ವಾದವನ್ನು ಜಾಸ್ತಿ ಸ್ವಲ್ಪ ಕೇಳಿದರು. ಅದರಲ್ಲಿ ತುಂಬ ಪಾಯಿಂಟ್ಸ್ ಡಿಸ್ಕಷನ್ ಆಯಿತು. ಅದರಲ್ಲಿ ಮೇನ್ ಯಾವ್ದ್ಯಾವ್ದು ಪಾಯಿಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಫಸ್ಟು ಜಡ್ಜ್ಗಳು ಆನರೇಬಲ್ ಜಡ್ಜು ನಿನ್ನೇನು ಫೈಲ್ ಮಾಡಲಿಕ್ಕೆ ಹೇಳಿದಾರಲ್ಲ ಕ್ವಶನ್ಸನ್ನು ಅದನ್ನು ಕೇಳಿದರು ಪೆಟಿಷನರಿಗೆ. ಪೆಟಿಷನರು ಏನಂತ ಹೇಳಿದರು, ಪ್ರೊಸೆಸ್ ರಾಂಗ್ ಇದೆ ಅಂತ ಒಂದು ಸೆಂಟೆನ್ಸ್ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರು. ಮೇನ್ಲಿ ಅವ್ರು ಏನು ಹೇಳಿದ್ದೆ ಅಂದರೆ MCC ಮತ್ತು KEದು ಒಂದು ಏನು ಕೌನ್ಸಿಲಿಂಗ್ ನಡೆಯುತ್ತಲ್ಲ ಅದನ್ನು ಕಂಪೇರ್ ಮಾಡಿ ಜಡ್ಜ್ಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ರು. ಏನಂದರೆ ರೌಂಡ್ 2 ಆಗಿಂದ ರೌಂಡ್ 3ಗೆ MCC ಫ್ರೆಶ್ ರಿಜಿಸ್ಟ್ರೇಷನ್ಗಳಿಗೆ ಅಲೋ ಮಾಡುತ್ತೆ, ಬಟ್ ಕರ್ನಾಟಕದಲ್ಲಿ ಅಲೋ ಮಾಡೋದಿಲ್ಲ. ಇಫ್ ರೌಂಡ್ 3ಲಿ ಸೀಟ್ ಸಿಕ್ಕ ಮೇಲೆ ಮಾತ್ರ ನಾವು ಸ್ಟ್ರೇ ವೇಕೆನ್ಸಿಗೆ ಎಲಿಜಿಬಲ್ ಆಗಿರುವುದಿಲ್ಲ ಅಂತ ಹೇಳಿದರು. ಮತ್ತು MCC ಗೈಡ್ಲೈನ್ಸನ್ನು ಫ್ರಮ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮತ್ತು ಮಾಪಪ್ ರೌಂಡ್ದು ಏನು ಸ್ಟ್ರೇ ವೇಕೆನ್ಸಿ ರೌಂಡಿಂದು ಕ್ಲಿಯರಾಗಿ ಆನರೇಬಲ್ ಜಡ್ಜ್ ಒಳಗೆ ಪೆಟಿಷನರು ಗೈಡ್ಲೈನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರು MCC. ಅವರು ಅದರಲ್ಲಿ ಏನು ಹೇಳಿದ್ರು ಅಂದರೆ ರೌಂಡ್ 2ಗೆ ಕೂಡ ಫ್ರೆಶ್ ರಿಜಿಸ್ಟ್ರೇಷನ್, ರೌಂಡ್ 1 ಫ್ರೆಶ್ ರಿಜಿಸ್ಟ್ರೇಷನ್ ಇದ್ದೇ ಇರುತ್ತೆ, ರೌಂಡ್ 2ಗೂ ಕೂಡ ಫ್ರೆಶ್ ರಿಜಿಸ್ಟ್ರೇಷನ್ ಅಲೋ ಮಾಡ್ತಾರೆ, ರೌಂಡ್ 3ಗೂ ಕೂಡ ಫ್ರೆಶ್ ರಿಜಿಸ್ಟ್ರೇಷನ್ ಅಲೋ ಮಾಡ್ತಾರೆ. ಇದೇ ನಮ್ಮ ಒಂದು KE ಮತ್ತು MCC ನಡುವೆ ಒಂದು ಡಿಫ್ರೆನ್ಸ್ ಬಂದಿರೋದ್ರಿಂದ ಇದೇ ಒಂದು ಡಿಫ್ರೆನ್ಸು. ರೌಂಡ್ 3ಯಲ್ಲಿ KEದವರು ಫ್ರೆಶ್ ರಿಜಿಸ್ಟ್ರೇಷನ್ನ ಅಂದರೆ ರೌಂಡ್ 2ಇಂದ ರೌಂಡ್ 3ಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಅಲೋ ಮಾಡೋದಿಲ್ಲ, ಬಟ್ ಇಲ್ಲಿ MCCಯಲ್ಲಿ ಅಲೋ ಮಾಡ್ತಾರೆ ಅಂತ ಹೇಳಿದರು. ಹೋಲ್ಡ್ ಮಾಡಿ ಅಪ್ಗ್ರೇಡೇಷನ್ಗೆ ರೌಂಡ್ 3ಗೆ ನಮ್ಮಲ್ಲಿ ಬಿಡೋದಿಲ್ಲ, ಅವ್ರು ಬಿಡ್ತಾರೆ ಅಂತ ಹೇಳಿದರು. ಸೊ ಇವನ್ ಆಫ್ಟರ್ ನಾವು ಅನಿವಾರ್ಯವಾಗಿ ರೌಂಡ್ 2 ಆದಮೇಲೆ ಇವನ್ ಆಫ್ಟರ್ ನಮಗೆ ಅದು ಸೀಟು ಇನ್ನೂ ಸ್ವಲ್ಪ ನಮಗೆ ಅದು ಮೇಲೆ ಹೋಗ್ತಿತ್ತಂದ್ರೂ ಕೂಡ ಇಫ್ ರೌಂಡ್ 3 ಹೋಗಿದ್ದರೆ ಅನ್ವಿಲ್ಲಿಂಗ್ಲಿ ನಾವು ಸೀಟ್ ಅಕ್ಸೆಪ್ಟ್ ಮಾಡಿ ಇಲ್ಲಿಗೆ ನಾವು ಹೊರಗಡೆ ಹೋಗಬೇಕಾಗುತ್ತೆ ಅನ್ನೋ ಮಾತನ್ನು ಪಿಟಿಷನರ್ ಅವರು ಹೇಳಿದರು. ಇದೇ ನಾವು ವಿ ಕಾಂಟ್ ಟೇಕ್ ಪಾರ್ಟ್ ಇನ್ ರೌಂಡ್ 3, ವಿ ಆರ್ ಪುಷ್ ಔಟ್ ಆಫ್ಟರ್ ರೌಂಡ್ 3 ಫಾರ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ. ಸ್ಟ್ರೇ ವೇಕೆನ್ಸಿ ರೌಂಡ್ ಶುಡ್ ಬಿ ಡನ್. ಸ್ಟ್ರೇ ವೇಕೆನ್ಸಿ ರೌಂಡ್ ನಂತರ ಪುಷೌಟ್ ಮಾಡಲಿ, ಇಷ್ಟು ಬೇಗ ಪುಷೌಟ್ ಮಾಡಬಾರ್ದು ಅನ್ನೋದನ್ನು ಪೆಟಿಷನರು ಜಡ್ಜ್ಗೆ ತಿಳಿಸಿದರು. ಮತ್ತು ಅವರು ಇನ್ನೊಂದು ಏನು ಹೇಳಿದರು, 2+2 ಮತ್ತು 3+1 ಅಂತ. 3+1 ಅಂದರೆ MCCಯಲ್ಲಿ ಈ ಒಂದು ಆರ್ಡರ್ನ ಫಾಲೋ ಮಾಡ್ತಾರೆ. ಫಸ್ಟ್ ರೌಂಡ್ ಆದ ನಂತರ ಸೆಕೆಂಡ್ ರೌಂಡ್ ಆದ ನಂತರ ಥರ್ಡ್ ರೌಂಡ್ ಆದ ನಂತರ ಮಾಪಪ್ ರೌಂಡು 3+1 ಅಂತ ಯೂಸ್ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ KEದವರು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಆದ ನಂತರ ಮಾಪಪ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್ ಟೋಟಲ್ 2+2 ಅಂತ ಫಾಲೋ ಮಾಡ್ತಾರೆ ಅಂತ ಹೇಳಿದರು. ಅದು 2+2ಗಿಂತ 3+1 ಫಾಲೋ ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಒಂದು ಮಾತು ಹೇಳಿದರು. ಸೊ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರು ಅಂದರೆ ಎವ್ರಿ ಅದರ್ ಸ್ಟೇಟ್, ಆಲ್ ಸ್ಟೇಟ್ಸ್, ಎಲ್ಲ ಸ್ಟೇಟ್ ಎಕ್ಸಾಂಪಲ್ ಕೊಟ್ಟು ಆಲ್ ಸ್ಟೇಟ್ಸ್ ಫಾಲೋ MCC ಇದೇನು ಆರ್ಡರ್ ಇದೆಯಲ್ಲ 3+1 ಇದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಮಾತ್ರ ನಾವು 2+2ನ ಫಾಲೋ ಮಾಡ್ತೀವಿ, ಅದರಿಂದ ಇಶ್ಯೂಸ್ ಆಗುತ್ತೆ ಅಂತ ಹೇಳಿದರು. ಇನ್ನೊಂದು ಅವರು ಏನು ಇಂಪಾರ್ಟೆಂಟ್ ಹೇಳಿದ್ರು ಅಂದರೆ 20/8/2025 ಒಂದು KEದವರು ಒಂದು ನೋಟಿಸನ್ನು ಕೊಟ್ಟರು. ಅದರಲ್ಲಿ ಹೇಳಿದರು, ಇಫ್ ಸೀಟ್ ಸಿಕ್ಕ ಮೇಲೆ ನೀವು ಯಾವುದೇ ಒಂದು ನೆಕ್ಸ್ಟ್ ರೌಂಡ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಬಟ್ 26/10/2025 ಒಂದು ನೋಟಿಸಲ್ಲಿ ಎಲಿಜಿಬಿಲಿಟಿ ಫಾರ್ ಪಾರ್ಟಿಸಿಪೇಷನ್ ಫಾರ್ ರೌಂಡ್ 3ಯಲ್ಲಿ ಅಲ್ಲಿ 2 ಪಾಯಿಂಟ್ಗಳನ್ನು ಕೊಟ್ಟಿದ್ದರು. ಕ್ಯಾಂಡಿಡೇಟ್ಸ್ ವಿತ್ ನೋ ಸೀಟ್ ಅಲಾಟೆಡ್ ಫ್ರಮ್ ರೌಂಡ್ 1 ಆ್ಯಂಡ್ ರೌಂಡ್ 2 ಅವರು ಕೂಡ ಎಲಿಜಿಬಲ್ ಇದ್ದಾರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಮತ್ತು ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ಸಲ್ಡ್ ಸೀಟ್ಸ್ ಬೈ ಫೋರ್ಫೀಟರ್ ಅಂತ ಹೇಳಿದರು. ಸೊ ಪೆಟಿಷನರ್ ಏನು ಹೇಳಿದ್ರು ಅಂದರೆ ಈ ಪಾಯಿಂಟ್ ನಮಗೆ ಸೆಕೆಂಡ್ ಪಾಯಿಂಟ್ ಏನಿತ್ತಲ್ಲ, ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ಸಲ್ಡ್ ಸೀಟ್ಸ್ ಬೈ ಫೋರ್ಫೀಚರ್ ಆರ್ ಎಲಿಜಿಬಲ್ ಫಾರ್ ರೌಂಡ್ 3 ಅನ್ನೋದು ಈ ಪಾಯಿಂಟ್ ನಮ್ಗೆ ಗೊತ್ತಿದ್ದಿಲ್ಲ. ಈ ಪಾಯಿಂಟ್ ನಮಗೆ ಗೊತ್ತಿದ್ದರೆ ನಾವು ನಮ್ಮ ಕಾಷನ್ ಡೆಪಾಸಿಟ್ 1 ಲಕ್ಷ ರೂಪಾಯಿ ಏನಿರುತ್ತಲ್ಲ ಅದನ್ನು ಫೋರ್ಫಿಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಬೇಕಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಇದು ನಮಗೆ ಗೊತ್ತಿದ್ದಲ್ಲ, ಆಪ್ಷನ್ ಎಂಟ್ರಿ ಕೊಟ್ಟಿಲ್ಲ, ಇದೊಂದು ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ ಅಂತ ಒಂದು ಮಾತನ್ನು ಅವರು ಹೇಳಿದರು. ಸೊ ಜಡ್ಜ್ ಅವರು ಫೈನಲೈಸ್ ಆಗಿ 3 ಪಾಯಿಂಟ್ಗಳನ್ನು ಪೆಟಿಷನರ್ ಪರವಾಗಿ ಹೇಳಿದರು. ಏನೇನೆಂದರೆ ಫಸ್ಟ್ ಅವರು ಪ್ಯಾರಿಟಿಯನ್ನು ಕೇಳಿದ್ರು. ಪ್ಯಾರಿಟಿ ಅಂದರೆ ಆಲ್ ಓವರ್ ಸ್ಟೇಟ್ಸ್, ಬೇರೆ ಬೇರೆ ಸ್ಟೇಟ್ಸಲ್ಲಿ ಹೇಗೆ MCC 3+1 ರೂಲ್ ಮಾಡ್ತಿದ್ದಾರಲ್ಲ ಅದೇ ಥರ ಕರ್ನಾಟಕದಲ್ಲಿ ಫಾಲೋ ಮಾಡಬೇಕು ಅಂತ ಅವರೊಂದು ರಿಕ್ವೆಸ್ಟ್ ಆಗಿತ್ತು. ಎರಡನೇದು ಯಾವುದೇ ಬ್ರೋಚರ್ ಕೊಟ್ಟಿಲ್ಲ ಅಂತ ಕೂಡ ಪೆಟಿಷನರು ಹೇಳ್ತಾಯಿದ್ರು ಸ್ಟಾರ್ಟಿಂಗಿಂದ, ಅದು ಒಂದು ಕೂಡ ಅಂತ ಸೆಕೆಂಡ್ ಪಾಯಿಂಟ್ ಬರೆದ್ರು. ಮತ್ತು ಕನ್ಸ್ಟೆಂಟ್ ವಾಸ್ ದೇರ್ ಫಾರ್
ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗಲಿಕ್ಕೆ ನಮಗೆ ಕಂಪಲ್ಸರಿ ಮಾಡಿಬಿಟ್ಟಿದ್ರು, ಯಾವುದೇ ಸೀಟ್ ಸಿಕ್ಕರೆ ಸೆಕೆಂಡ್ ರೌಂಡಲ್ಲಿ ಅದಕ್ಕೆ ವಿತೌಟ್ ಎನಿ ಆಪ್ಷನ್ ನಾವು ಜಾಯ್ನ್ ಆಗಲೇಬೇಕಂತ. ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಪೆಟಿಷನರ್ ಅವರು ಅವ್ರ ಕಡೆಯಿಂದ ಕೊಟ್ಟರು. ಪೆಟಿಷನ್ ನಂಬರ್ 1ಅಲ್ಲಿ ಒಂದು ಕ್ಯಾಂಡಿಡೇಟ್ಸ್ 92,000 ರ್ಯಾಂಕ್ ಇದ್ದವರು ಮಾದೇವರಪ್ಪ ರಾಂಪುರ ಮೆಡಿಕಲ್ ಕಾಲೇಜಲ್ಲಿ 12 ಲಕ್ಷ ಸೀಟ್ ಸಿಕ್ಕಿದ್ದು ಮತ್ತು ಒಂದಿಬ್ಬರು ಸ್ಟೂಡೆಂಟ್ಸ್ ಅವರ ಕೆಳಗೆ ರ್ಯಾಂಕ್ ಇದ್ದವ್ರಿಗೆ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳಲ್ಲಿ 1.5 ಲಕ್ಷ ಸೀಟ್ ಅಂದರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಆದ್ದರಿಂದ ನಮಗಿದು ಅನ್ಯಾಯ ಆಗಿದೆ ಅಂತ ಹೇಳಿದರು. ಅಲ್ಲಿ ಕ್ಯಾಟಗರಿ ಬಗ್ಗೆ ಕೇಳಿದಾಗ ಸ್ವಲ್ಪ ಟೈಮ್ ತೊಗೊಂಡು ಅವರು GMP ಮತ್ತು GMH ಅಲ್ಲಿ ಅಲಾಟ್ ಆಗಿದೆ ಅಂತ ಕೂಡ ಹೇಳಿದರು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾವು ಈಗಲೂ ಕೂಡ ಇಫ್ ನಮ್ಗೆ ಅಲೋ ಮಾಡಿದರೆ ಫೋರ್ಫೀಟ್ ಮಾಡಿ ನಾವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಈಗೂ ಕೂಡ ರೆಡಿ ಇದ್ದೀವಿ ಅನ್ನೋ ಮಾತನ್ನು ಕೂಡ ಯಾರು ಪೆಟಿಷನರ್ ಅವರು ಕೂಡ ಹೇಳಿದರು. ಸೊ ಇನ್ನೊಂದು ಜಡ್ಜ್ಗಳು ಆನರೇಬಲ್ ಜಡ್ಜ್ ಇನ್ನೊಂದು ಕ್ವಶನ್ ಕೇಳಿದ್ರು ಅಂದರೆ ವಾಸ್ ಎವ್ರಿ ಒನ್ ಮೇಡ್ ಕ್ಲಿಯರ್ ದೇ ಆರ್ ಎಲಿಜಿಬಲ್ ಫಾರ್ 443 ಸೀಟ್ಸ್ ಅಂತ ಹೇಳಿದಾಗ ಹೌದು, ಎಲ್ಲರೂ ಎಲಿಜಿಬಲ್ ಇದ್ದರು ಅಂತಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಬಟ್ ಓನ್ಲಿ 248 ಸ್ಟೂಡೆಂಟ್ಸ್ ಹೂ ಟುಕ್ ಸೀಟ್ ಅಂದರೆ ಹೂ ಗಾಟ್ ಆಲ್ರೆಡಿ ಸೀಟ್ ಇನ್ ರೌಂಡ್ 1 ರೌಂಡ್ 2 ಅವರು ಪಾರ್ಟಿಸಿಪೇಟ್ ಮಾಡಲಿಕ್ಕಾಯಿತು. 248 ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ತು. ಅದರಲ್ಲಿ 64 ಸ್ಟೂಡೆಂಟ್ಸು ಅದರ್ ಸ್ಟ್ರೀಮ್ಸಿಂದ ಅಂದರೆ ಇಂಜಿನಿಯರಿಂಗು, ಆಯುಷ್, BDS ಇಂದ ಬಂದ ಸ್ಟೂಡೆಂಟ್ಸ್ಗಳಿಗೆ MBBS ಸೀಟಲ್ಲಿ ಅಲಾಟ್ ಆಗಿತ್ತು 64. ನೆಕ್ಸ್ಟ್ 184 ಸ್ಟೂಡೆಂಟ್ಸ್ ಗಾಟ್ ಫೋರ್ಫೀಟೆಡ್ ಆಫ್ ಕಾಸ್ಟ್ ಡೆಪಾಸಿಟ್ ಆ್ಯಂಡ್ ಗಾಟ್ ಸೀಟ್. ಕಾಸ್ಟ್ ಡೆಪಾಸಿಟ್ನ ಅವರ ಎಲಿಜಿಬಿಲಿಟಿ ಪ್ರಕಾರ ಕಾಸ್ಟ್ ಡೆಪಾಸಿಟ್ ಯಾರು ಫೋರ್ಫೀಟ್ ಮಾಡಿರ್ತಾರೆ, ಮುಟ್ಟುಗೋಲು ಮಾಡಿಸಿರ್ತಾರೆ, ಅವರು ಕೂಡ ಎಲಿಜಿಬಲ್ ಇದ್ದಾರೆ ಅಂದ ತಕ್ಷಣ 184 ಸೀಟ್ಸ್ ಅಂಥ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ MBBSಲ್ಲಿ ಸೀಟ್ ಸಿಕ್ಕಿದೆ. ಮತ್ತು 195 ಸ್ಟೂಡೆಂಟ್ಸ್ ಅಲಾಟೆಡ್ ಟು ನ್ಯೂಲಿ 195 MBBS ಸೀಟ್ಸ್ ಅಲಾಟೆಡ್ ಟು ನ್ಯೂಲಿ ರಿಜಿಸ್ಟರ್ಡ್ ಆ್ಯಂಡ್ ಇದು ನ್ಯೂಲಿ ರಿಜಿಸ್ಟರ್ಡ್ ಮತ್ತು ಯಾರಿಗೆ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಸೀಟ್ ಸಿಕ್ಕಿಲ್ಲ ಅವರಿಗೆ ಕೂಡ ಅಲಾಟ್ ಆಗಿದೆ ಇಷ್ಟು ಸೀಟ್ಸ್ ಅನ್ನೋದನ್ನು ಕೂಡ ಪೆಟಿಷನರ್ ಅವರು ಹೇಳಿದರು. ಆವಾಗ ಪೆಟಿಷನರ್ ಹೇಳಿದರು ಈ 64 ಮತ್ತು 195 ಸ್ಟೂಡೆಂಟ್ಸಿಂದನೇ ಈ ಸೀಟ್ ಸಿಕ್ಕಿದ್ದರಿಂದ ಇಷ್ಟು ಇಶ್ಯೂ ಆಗಿದೆ, ಈಗ ನಾವು ಕಂಪ್ಲೇಂಟ್ ರೈಸ್ ಮಾಡಿರೋದು ಅಂತ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಸೊ ಇದೆಲ್ಲ ಆದಮೇಲೆ ಸುಮಾರು 2 ಗಂಟೆಯ ಒಂದು ಡಿಸ್ಕಷನ್ ಆದ ನಂತರ ಜಡ್ಜ್ ಅವರು ಆನರೇಬಲ್ ಜಡ್ಜ್ ಹೇಳಿದರು ಇದನ್ನು ನಾಳೆ ನಾವು ಕಂಟಿನ್ಯೂ ಮಾಡೋಣ, ಅರ್ಥ ಆಯ್ತು ನಮಗೆ, ನಾಳೆ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿದಾಗ KEA ಕಡೆ ಲಾಯರ್ಗಳು ಒಂದು ರಿಕ್ವೆಸ್ಟನ್ನು ಮಾಡಿದರು. ಅಡ್ಮಿಷನ್ ಕೂಡ ಮುಗಿದೋಗಿದೆ MBBS ಅಡ್ಮಿಷನ್, ಆದರೂ ಎಕ್ಸ್ಟೆಂಡೆಡ್ ಟೈಮಲ್ಲಿ ಮಾಡ್ತಿದ್ದೀವಿ ಈಗ, ಮತ್ತು ಕ್ಲಾಸಸ್ MBBS ಕ್ಲಾಸಸ್ ಕೂಡ 22 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ. ಸೊ ದಯಮಾಡಿ ಆದಷ್ಟು ಸ್ವಲ್ಪ ಬೇಗ ನಮಗೆ ಹೆಲ್ಪ್ ಮಾಡಬೇಕು ಅಂತ ಜಡ್ಜ್ ಹತ್ರ ಕೇಳಿದ್ರು. ಆದಷ್ಟು ಬೇಗ ಏನಾದರೂ ಒಂದು ವರ್ಡಿಕ್ಟ್ ಮತ್ತು ಆರ್ಡರ್ ಕೊಟ್ಟರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಿತ್ತು. ಸುಮಾರು 900+ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದಾಗ ಜಡ್ಜ್ಗಳು ಹೌದು ನಮಗೆ ಅದು ಅರ್ಥವಾಗುತ್ತೆ, ಆದಷ್ಟು ಬೇಗ ನಾವು ಇದಕ್ಕೆ ಏನಾದರೂ ಒಂದು ಸಮಾಧಾನಕರವಾದ ಸೊಲ್ಯೂಷನ್ನ ಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಾಳೆ ನಾವು ಪೋಸ್ಟ್ಪೋನ್ ಮಾಡಿದ್ದೇವೆ ಹಿಯರಿಂಗ್ ಅಂತ ಹೇಳಿದರು. ಸೊ ನಾಳೆ 25 ನವಂಬರ್ 2025 ಮಧ್ಯಾಹ್ನ 2:15 ನೆಕ್ಸ್ಟ್ ಹಿಯರಿಂಗ್ ಇದೆ. ಸೊ ಆ ಹಿಯರಿಂಗಲ್ಲಿ ಆದಷ್ಟು ಬೇಗ ಮುಗಿಲಿ ಅಂತ ಪ್ರಾರ್ಥಿಸೋಣ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.